ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮಗೆ ಸ್ಯಾಂಡ್ವಿಚ್ ಮಾಡೋದನ್ನು ಯಾವ ರೀತಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸನ್ನು ಯೂಸ್ ಮಾಡಿಕೊಂಡು ನಾವು ಆರಾಮಾಗಿ ಮಾಡ್ಕೋಬೋದು. ನಾನು ಇದಕ್ಕೆ ಸ್ವಲ್ಪ ಬಾಣಲಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿದೆ. ಎಣ್ಣೆ ಕಾದ ನಂತರ ಇದಕ್ಕೆ ಸ್ವಲ್ಪ ಕರಿಬೇವನ್ನು ಹಾಕ್ಕೋಬೇಕು. ಕರಿಬೇವು ಸ್ವಲ್ಪ ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಆದ ನಂತರ ಚಿಕ್ಕದಾಗಿ ಹೆಚ್ಕೊಂಡಿರುವಂಥ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಹಸಿ ಸ್ಮೆಲ್ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇರಬೇಕು. ಒಂದು ಸೌಟಲ್ಲಿ ಹಸಿ ಸ್ಮೆಲ್ ಹೋಗೋ ತನಕ ಈ ರೀತಿ ನೀಟಾಗಿ ನಾವು ಫ್ರೈ ಮಾಡ್ಕೊಳ್ತಾ ಇರಬೇಕು. ಕೆಲವೇ ಇಂಗ್ರೀಡಿಯೆಂಟ್ಸನ್ನು ಹಾಕಿ ನಾವು ಸ್ಯಾಂಡ್ವಿಚ್ಚನ್ನು ಮಾಡ್ಕೋಬೋದು. ತುಂಬ ಈಸಿಯಾಗಿರುತ್ತೆ, ಮಕ್ಕಳು ಸಹ ಚೆನ್ನಾಗಿ ತಿಂತಾರೆ. ನಾನು ಇದಕ್ಕೆ ಅರ್ಧ ಟೊಮೊಟೊವನ್ನು ಹಾಕ್ಕೊಂಡಿದ್ದೀನಿ. ಕೆಲವರಿಗೆ ಹುಳಿ ಐಟಮು ತುಂಬ ಇಷ್ಟ ಆಗೋರಿಗೆ ಒಂದು ಟೊಮೊಟೊವನ್ನು ಸಹ ನಾವು ಸೇರಿಸ್ಕೋಬೋದು. ಈ ರೀತಿ ಟೊಮೊಟೊ ಸ್ವಲ್ಪ ನೀರಿನಂಶ ಎಲ್ಲ ಹೋಗೋವರೆಗೂ ಎಣ್ಣೆಯಲ್ಲಿ ಈ ಥರ ಫ್ರೈ ಮಾಡ್ಕೊಳ್ತಾ ಇರಿ. ಆಲ್ಮೋಸ್ಟ್ ಆಲ್ ಇದು ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಆಗಿದೆ. ಕೆಲವರು ಇದಕ್ಕೆ ಕ್ಯಾರೆಟ್ ಆಗಿರ್ಬೋದು ಮತ್ತು ಕೋಸಿಂದು ಅದೆಲ್ಲ ಹಾಕ್ತಾರೆ. ಮಕ್ಕಳಿಗೆ ಇದು ಇಷ್ಟಪಡಲ್ಲ, ಅದೆಲ್ಲ ಹಾಕಿದರೆ ಚೆನ್ನಾಗಿ ತಿನ್ನೋಲ್ಲ. ಸೊ ಹಾಗಾಗಿ ಕೆಲವೇ ಇಂಗ್ರೀಡಿಯೆಂಟ್ಸ್ ಅಂದರೆ ಈ ಒಂದು ಈರುಳ್ಳಿ ಟೊಮೊಟೊದಲ್ಲಿ ನಾವು ಈಸಿಯಾಗಿ ಮಾಡ್ಕೋಬೋದು. ಇದಕ್ಕೆ ನಾನು ಇವಾಗ ಸ್ವಲ್ಪ ಅರಿಶಿಣವನ್ನು ಸಹ ಆ್ಯಡ್ ಮಾಡ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕ್ಕೋಬೇಕು. ಮತ್ತು ಇದಕ್ಕೆ ಖಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಹಸಿಮೆಣಸು ಬೇಕಂದರೆ ಮುಂಚೆನೇ ನೀವು ಹಸಿಮೆಣಸನ್ನು ಸಹ ಹಾಕ್ಕೋಬೋದು. ಹಸಿಮೆಣಸು ಹಾಕಿದರೆ ಅಷ್ಟು ಸರಿ ಅನಿಸೋದಿಲ್ಲ, ಅದು ಬಾಯಲ್ಲೆಲ್ಲ ಅದೇ ರೀತಿ ಹಸಿದು ಮೆಣಸೆಲ್ಲ ಸಿಕ್ಬಿಡುತ್ತೆ. ಸೊ ನಾನು ಇದಕ್ಕೆ ಖಾರದ ಪುಡಿಯನ್ನು ಆ್ಯಡ್ ಮಾಡಿಕೊಂಡು ಒಂದು ಸೌಟಲ್ಲಿ ನೀಟಾಗಿ ಈ ರೀತಿ ತಿರುಗಿಸ್ತಾ ಇದ್ದೀನಿ. ಈಗ ನೋಡಿ, ಈಗ ಆಲ್ಮೋಸ್ಟ್ ಅಲ್ಲಿ ಇದು ಸ್ವಲ್ಪ ಎಣ್ಣೆಲೆಲ್ಲ ನೀಟಾಗಿ ಫ್ರೈ ಆಗಿದೆ. ನೋಡಿ ಇವಾಗ ಚೆನ್ನಾಗಾಗಿದೆ, ಒಳ್ಳೆ ಫ್ಲೇವರ್ ಸಹ ಬರ್ತಾ ಇದೆ. ಲಾಸ್ಟಿಗೆ ನಾವು ಇದೆಲ್ಲ ಆದ ನಂತರ ಇದಕ್ಕೆ ಸ್ವಲ್ಪ ಚಿಕ್ಕದಾಗಿ ಹೆಚ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಸಹ ಆ್ಯಡ್ ಮಾಡ್ತಾಯಿದ್ದೀನಿ. ನಿಮಗೆ ಗೊತ್ತಿರುತ್ತೆ, ಮೇಲೆ ಮುಂಚೆನೇ ನಾವು ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡ್ಬಿಟ್ರೆ ಎಣ್ಣೆಲೆಲ್ಲ ಫ್ರೈ ಆಗಿಬಿಡುತ್ತೆ. ಸೊ ಹಾಗಾಗಿ ಇದಕ್ಕೆ ನಾನು ಸ್ವಲ್ಪ ನಿಂಬೆಹಣ್ಣಿನ ರಸವನ್ನು ಸಹ ಆ್ಯಡ್ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ನಿಂಬೆಹಣ್ಣಿನ ರಸವನ್ನು ಹಾಕಿದಾಗ ಆ ಒಂದು ಫ್ಲೇವರ್ ಸಹ ತುಂಬಾ ಇಷ್ಟಪಟ್ಟು ಎಲ್ಲರೂ ಸಹ ತಿಂತಾರೆ. ನಾವು ಮನೆಯಲ್ಲಿ ಸಂಜೆ ಈವ್ನಿಂಗ್ ಸ್ನ್ಯಾಕ್ಸು ಮಕ್ಕಳಿಗೆ ಏನಾದರೂ ಮಾಡಿಕೊಡ್ಬೇಕು. ಈಗ ಬ್ರೆಡ್ ತಂದಿರ್ತಾರೆ, ಆ ಬ್ರೆಡ್ನನ್ನು ನಾವು ಟೀ ಕಾಫಿ ಬೆಳಗ್ಗೆ ಎದ್ದ ತಕ್ಷಣ ಕುಡಿಯೋ ಬದಲು ನಾವು ಈ ರೀತಿ ಸಂಜೆ ಟೈಮು ಈ ಥರ ಸ್ಯಾಂಡ್ವಿಚ್ ಥರ ಮಾಡ್ಕೊಂಡ್ಬಿಟ್ರೆ ಮಕ್ಕಳು ಸಹ ತುಂಬಾ ಇಷ್ಟಪಟ್ಟು ಚೆನ್ನಾಗಿ ತಿಂತಾರೆ. ಆಲ್ಮೋಸ್ಟ್ ಆಲ್ ಇದೆಲ್ಲ ರೆಡಿಯಾಗಿದೆ. ನಾನೀಗ ಇದನ್ನ ಪಕ್ಕಕ್ಕೆ ಸೈಡಿಗೆ ತೆಗೆದಿಟ್ಟು ಬ್ರೆಡ್ಡನ್ನು ಈ ರೀತಿಯಾಗಿ ತುಪ್ಪವನ್ನು ಸವರ್ಕೊಂಡು ನೀಟಾಗಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಒಂದೊಂದೇ ಬ್ರೆಡ್ಡಿಗೆ ಈ ರೀತಿ ನೀಟಾಗಿ ಒಂದೊಂದು ಸ್ಪೂನ್ ತುಪ್ಪವನ್ನು ಹಾಕ್ಕೊಂಡು ಎಲ್ಲ ಕಡೆನೂ ಅಪ್ಲೈ ಮಾಡಿಕೊಂಡು ಈ ರೀತಿ ನೀಟಾಗಿ ಟೋಸ್ಟ್ ಮಾಡ್ಕೊತಾ ಇದ್ರೆ ತುಂಬಾ ಚೆನ್ನಾಗಿ. ಎಷ್ಟು ಜನ ಇದ್ದಾರೆ ಅಷ್ಟು ಜನ ನೋಡಿಕೊಂಡು ನಾವು ಈ ರೀತಿ ಬ್ರೆಡ್ ಟೋಸ್ಟನ್ನು ಮಾಡ್ಕೋಬೇಕು. ನಾವು 3 ಜನಕ್ಕೆ ಎಷ್ಟಾಗುತ್ತೋ ಅಷ್ಟು ನೋಡ್ಕೊಂಡು ಈಗ ಬ್ರೆಡ್ ಟೋಸ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾನು ಇದನ್ನು ಪಕ್ಕದಲ್ಲಿ ತೆಗೆದಿಟ್ಕೊಂಡು ಇದಕ್ಕೆ ನಾನು ಸ್ವಲ್ಪ ಈಗ ಮಾಡ್ಕೊಂಡಿರುವಂಥ ಗೊಜ್ಜನ್ನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ನಿಜವಾಗ್ಲೂ ತುಂಬಾ ಇಷ್ಟಪಟ್ಟು ತಿಂತಾರೆ ಮನೆಯಲ್ಲಿ. ಟೀ ಕಾಫಿ ಜೊತೆ ಆಗಿರ್ಬೋದು, ಒಳ್ಳೆ ಕಾಂಬಿನೇಷನ್ನು. ಈಗ ಬಂದ ತಕ್ಷಣ ಸಡನ್ಲಿ ಡ್ಯೂಟಿಯಿಂದ ಮುಗಿಸ್ಕೊಂಡು ಬಂದಿರ್ತಾರೆ. ಈ ಮಳೆಗಾಲದಲ್ಲಂತೂ ಏನಾದರೂ ಒಂದು ತಿನ್ನಬೇಕು ಅಂತ ಅನಿಸ್ತಾನೆ ಇರುತ್ತೆ. ನಾವು ಈ ರೀತಿ ಮಾಡಿಕೊಂಡು ಆರಾಮಾಗಿ ತಿಂದುಬಿಟ್ರೆ ತುಂಬಾ ಇಷ್ಟಪಟ್ಟು ಮಕ್ಕಳು ಸಹ ಖುಷಿಯಾಗಿ ತಿಂತಾರೆ. ನೋಡಿ, ಇದು ತುಂಬ ಚೆನ್ನಾಗಿದೆ. ನೀವು ಸಹ ನಿಮ್ಮ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ. ಕೆಲವೇ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡಿರುವಂಥದ್ದು. ಇದಕ್ಕೆ ಅದೇ ಬೇಕಿತ್ತು, ಸ್ಯಾಂಡ್ವಿಚ್ಗೆ ಕ್ಯಾರೆಟೇ ಬೇಕಿತ್ತು, ಬೀಟ್ರೋಟೇ ಬೇಕಿತ್ತು ಅಂತ ಏನೋ ಅಂತ ಚಿಂತೆ ಮಾಡ್ಕೊತ ಕೂತ್ಕೊಳ್ಳೋಂಗಿಲ್ಲ. ಮನೇಲಿ ಈರುಳ್ಳಿ ಮತ್ತು ಟೊಮೊಟೊ ಹಾಕಿ ಈ ರೀತಿ ಒಂದು ಗೊಜ್ಜು ಟೈಪಲ್ಲಿ ಮಾಡ್ಕೊಂಡು ತಿಂದುಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಾನು ಇದೇ ರೀತಿ ಒಂದು ಹೊಸ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಸಿಗ್ತೀನಿ. ಬಾಯ್ ಬಾಯ್, ಸಿ ಯು, ಟೇಕ್ ಕೇರ್.